On the day of International Plastic Free Day, the Eco Club students are performing a small skit on Stop Plastic. So, welcome all the students. ನಾನು ಗಂಗಾ ಮಾತೆ, ನನ್ನನ್ನು ಕಾಪಾಡಿ. ಅಯ್ಯೋ, ಯಾರಾದರೂ ನನ್ನ ಪ್ಲಾಸ್ಟಿಕ್ನಿಂದ ಕಾಪಾಡಿ. ಈ ಪ್ಲಾಸ್ಟಿಕ್ನಿಂದ ನಾನು ಶುದ್ಧವಾಗಿ ಕುಡಿಯಕ್ಕೂ ಆಗ್ತಿಲ್ಲ. ಈ ಪ್ಲಾಸ್ಟಿಕ್ನಿಂದ ನಾನು ಜನರೆಲ್ಲ ರೋಗ ಬಂದು ಸತ್ತೋಗ್ತಾ ಇದ್ದಾರೆ. ನಾನು ಏನ್ ಮಾಡಿ? ನನ್ನ ಈ ಪ್ಲಾಸ್ಟಿಕ್ನಿಂದ ಕಾಪಾಡೋರು ಯಾರು? ನನ್ನ ಪ್ಲಾಸ್ಟಿಕ್ನಿಂದ ಕಾಪಾಡೋಕ್ಕೆ ನನ್ನ ಮಕ್ಕಳಿಂದಲೇ ಸಾಧ್ಯ. ಕುಣಿದು ದರಗಿಳಿದು ಹೊಯ್ ಹೊಯ್ ಕುಣಿದು ದರಗಿಳಿದು ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್. ನಾನು ಪ್ಲಾಸ್ಟಿಕ್ ನ ಮುದ್ದ ಇಂದು ಆವರಿಸ್ಕೊಂಡಿದ್ದೀನಿ. ಮುಂದೆ ಇಡೀ ಜಗತ್ತನ್ನ ಆವರಿಸ್ಕೊಳ್ತೀನಿ. ಇಡೀ ಜಗತ್ತಿನ ಅಧಿಪತಿ ನಾನೇ ಆಗ್ತೀನಿ. ಪ್ಲಾಟಿನ ಮುದ್ದ ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್. ಏನು ಇಲ್ಲ ಮಂಜಣ್ಣ, ಬೆಳಗ್ಗೆಯಿಂದ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಬರೀ ಕೆಲಸ ಮಾಡೋಕೆ ಆಗ್ತಿಲ್ಲ. ಅದು ಅದೇ ಕತೆ ರಾಜಣ್ಣ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು. ಹಿಂಗೆ ಆದ್ರೆ ಹಸುಗಳು ಪ್ರಾಣಿಗಳಲ್ಲಿ ಏನ್ ತಿನ್ಬೇಕು? ದೇವ್ರನ್ನ ಕಾಪಾಡಬೇಕು. ದೇವರೇ ಕಾಪಾಡ್ಬೇಕು. ಬನ್ನಿ ಕೊಡೋಣ. ಕುಣಿದು ದರಗಿಳಿದು ಹೊಯ್ ಹೊಯ್ ಕುಣಿದು ದರಗಿಳಿದು ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್. ನಾನು ಪ್ಲಾಸ್ಟಿಕ್ ನ ಮುದ್ದ ಇಂದು ರೈತರ ಭೂಮಿನ ಆರಿಸ್ಕೊಂಡಿದ್ದೀನಿ. ಮುಂದೆ ನಿಮ್ಮವ್ರಿಗೂ ಬರ್ತೀನಿ. ನೀವು ಭೂಮಿನೆಲ್ಲ ಆರಿಸ್ಕೊಂಡಿದ್ದೀನಿ. ಇಡೀ ಜಗತ್ತಿನ ಅಧಿಪತಿ ನಾನೇ ಆಗ್ತೀನಿ. ಪ್ಲಾಸ್ಟಿಕ್ಕು ನೋಡಿದ್ರು ಪ್ಲಾಸ್ಟಿಕ್ಕು. ಮೊನ್ನೆ ನನ್ನ ತಂಗಿ ಹುಟ್ಟಬ್ಬ ಇತ್ತು. ಅವಳು ಚಾಕ್ಲೇಟ್ ಕೇಳಿದ್ದು. ಚಾಕ್ಲೇಟ್ ತಗೊಂಡ್ರೆ ಚಾಕ್ಲೇಟ್ ಕವರ್ ಸಮೇತನೇ ತಿನ್ಕೋಬಿಟ್ಟವಳೆ. ನಾನು ಏನ್ ಮಾಡ್ಲಿ? ನನ್ನ ತಂಗಿ ಸತ್ತಿಲ್ಲ. ಪ್ಲಾಸ್ಟಿಕ್ಕು ನೋಡಿದ್ರು ಪ್ಲಾಸ್ಟಿಕ್ಕು. ನಾನು ಹೇಳ್ತಾ ಇದ್ದೀನಿ, ಪ್ಲಾಸ್ಟಿಕ್ ನ ಬಳಸಬೇಡಿ ಅಂತ. ನನ್ನ ಪ್ಲಾಸ್ಟಿಕ್ ನಿಂದ ಕಾಪಾಡಿ. ಪ್ಲಾಸ್ಟಿಕ್ ಇಂದ ಜನರೆಲ್ಲ ಸತ್ತೋಗ್ತಾ ಇದ್ದಾರೆ. ಪ್ಲಾಸ್ಟಿಕ್ ಜನರು ಸತ್ತೋಗಿದ್ದಕ್ಕೂ ಎಲ್ಲರೂ ಉಸಿರಾಗ್ತವ್ರೆ. ನಾನು ಏನ್ ಮಾಡ್ಲಿ? ಕುಣಿದು ದರಗಿಳಿದು ಹೊಯ್ ಹೊಯ್ ಕುಣಿದು ದರಗಿಳಿದು ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್. ಇಂದು ಒಬ್ಬನ ತಂಗಿ ಮಾತ್ರ ಸರಿಸಿದ್ದೀನಿ. ಮುಂದೆ ನಿಮ್ಮೆಲ್ಲರ ಮಕ್ಕಳನ್ನ ಸರಿಸ್ತೀನಿ. ಈ ಜಗತ್ತಿನ ಅಧಿಪತಿ ನಾನೇ ಆಗ್ತೀನಿ. ಪ್ಲಾಟಿನ ಮುದ್ದ ಹೊಯ್ ಹೊಯ್ ಪ್ಲಾಟಿನ ಮುದ್ದ ಹೊಯ್ ಹೊಯ್. ತಾನು ಬಾಯಿ ಅಂಗಡಿಗೆ ಹೋಗಿದ್ದ ತಾಯಿ. ಹೋಗಮ್ಮ, ನಾನು ಆಟಾಡ್ಬೇಕು. ಶ್ರಾವಣಿ ನೀನಾದ್ರೂ ಬರ್ಬಾಯಿ ಅಂಗಡಿಗೆ ಹೋಗಿದ್ದಲ್ವಾ? ಹೋಗಮ್ಮ, ನಾನು ಹೋಟೆಲ್ ಬರ್ಬೇಕು. ಇಬ್ಬರಲ್ಲೂ ಹಿಂಗೆ ಹೇಳ್ತಿದ್ರೆ ನಾವ್ ಯಾವಾಗ ಅಡ್ಗೆ ಮಾಡೋದು? ಇಬ್ಬರಲ್ಲೊಬ್ರು ಬೇಗ ಬನ್ನಿ. ನೀನೇ ಹೋಗೆ. ನೀನೇ ಹೋಗೆ. ನಾನು ಹೋಗಲ್ಲ, ನಾನು ಓದ್ಕೋಬೇಕು. ನೀನು ಸರಿ, ಆಯ್ತು. ಆದ್ರೆ ಒಂದೇ ಒಂದು ಕಂಡೀಷನ್. ನನಗೆ ಒಂದು ಚಾಕ್ಲೇಟ್ ತಗೊಡ್ಬೇಕು. ಆಯ್ತು ಬಾ. ಅರ್ಧ ಕೆಜಿ ಬೀನಿಸು, 1/4 ಕೆಜಿ ಕ್ಯಾರೆಟ್ ತಗೊಂಡ್ ಬಾ. ನಾನು ಹಂಗೆ ಒಂದು ಚಾಕ್ಲೇಟ್ ತಗೊಳ್ಳ. ಇದು ಬ್ಯಾಗ್ ಕೊಡ್ತೀನಿ. ₹10 ಕೊಟ್ರೆ ಶಾಪ್ಕೀಪರ್ 3 ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ತಾರೆ ಬಿಡಮ್ಮ. ಹೌದಾ? ಸರಿ, ಆಯ್ತು. ನಾನು ಟೈಮ್ ಆಯ್ತು.
ಅಷ್ಟೊಂದು ಮಾಡ್ತೀಯ, ಬೇಗ ಬಾ. ಹೇಳಿದೀನಿ ರಾಜ್ಯ, ಅಷ್ಟೊಂದು ಜನ ಬಂದಿದ್ದಾರೆ, ಮುಂದೆ ಚೆನ್ನಾಗ್ ಮಾಡ್ಬೇಕು ಅಂತೇನೆ. ನೀನ್ ಏನ್ ಬ್ಯೂಟಿ ಕಾಂಪಿಟೇಷನ್ ಹೋಗ್ತಿದ್ಯಾ? ಆಯ್ತು, ಎಲ್ಲಿಗೆ ಹೋಗ್ಬೇಕು? ಬಾ ಶಾಪಿಂಗ್ ಹೋಗೋಣ. ಇದು ಏನಾಯ್ತು? ಕೈ ಚೀಲ ಬರ್ತದೆ. ಅಯ್ಯೋ, ಏನ್ ಹಳೆ ಕಾಲದವ್ರ ತರ ಕೈ ಚೀಲ ಅನ್ಕೊಂಡು ಶಾಪಿಂಗ್ ಇವಾಗ ಒಂದು 10 ರೂಪಾಯಿ ಕೊಟ್ರೆ 3 ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ತಾರೆ. ಹಾ ಸರಿ, ಬಾ ಹೋಗೋಣ. ಕುಣಿದು ದರಗಿಳಿದು ಓಯ್ ಓಯ್ ಕುಣಿದು ದರಗಿಳಿದು ಓಯ್ ಓಯ್ ಪ್ಲಾಸ್ಟಿಕ್ನ ಬುಟ್ಟ ಓಯ್ ಓಯ್ ಪ್ಲಾಸ್ಟಿಕ್ನ ಬುಟ್ಟ ಓಯ್ ಓಯ್. ಎಲ್ಲೋ ಹೋಗಿ ತರಕಾರಿ ಕೊಳ್ಳಕ್ಕೂ ನಾನೇ ಬೇಕು, ದಿನಸಿ ತಗೊಳಕ್ಕೂ ನಾನೇ ಬೇಕು, ಮೇಕಪ್ ಸಾಮಾನ್ ತಗೊಳಕ್ಕೂ ನಾನೇ ಬೇಕು. ಒಂದಲ್ಲ ಅಲ್ಲಿಂದ ಇಲ್ಲಿ ಜಗತ್ತನ್ನೇ ಆವರಿಸ್ಕೊತೀನಿ. ಪ್ಲಾಸ್ಟಿಕ್ನ ಬುಟ್ಟ ಓಯ್ ಓಯ್ ಪ್ಲಾಸ್ಟಿಕ್ನ ಬುಟ್ಟ ಓಯ್ ಓಯ್. ಏನಣ್ಣ, ಏನು ಕೆಲಸ ಇಲ್ವಾ? ಆರಾಮಾಗಿ ಓಡಾಡ್ತಾ ಇದೆಯಲ್ಲ? ಹಣ ತಾನೇ ಕಸ ಎಲ್ಲ ಆಗಿ ಸಾಕಾಗಿತ್ತು. ಬರೀ ಪ್ಲಾಸ್ಟಿಕ್ಕು ನಮ್ಮಂದರ ಹಂಗೆ ಆಗೋಗೈತೆ ಕನ್ನಡ, ಬರೀ ಪ್ಲಾಸ್ಟಿಕ್. ನಿನ್ನ ಹತ್ರ ಐತಾ? ನನ್ನ ಹತ್ರ ಇಲ್ಲ. ಕರೆಕ್ಟಾಗಿ ಚೆಕ್ ಮಾಡು. ಹಾ, ನನ್ನ ಹತ್ರ ಐತೆ. ಡಾಕ್ಟರ್ ಬೇಗ ಬನ್ನಿ, ನಮ್ಮ ಹೊಲದಲ್ಲಿ ಹೆಸರು ಬಿದ್ದೋಗಿದೆ, ಬೇಗ ಬನ್ನಿ. ನೀವೇನಾ ಕಾಲ್ ಮಾಡಿದ್ದು? ಹಾ ಹೌದು. ಏನಾಯ್ತು? ಗೊತ್ತಿಲ್ಲ, ನಾವು ಬರ್ಬೇಕಾದ್ರೆ ಹೆಸರು ಬಿದ್ದೋಗಿತ್ತು. ಏನಾದ್ರು ತಿಂದ? ಗೊತ್ತಿಲ್ಲ. I'm sorry to say this, ನಿಮ್ ಹಸು ಸತ್ತೋಗೈತೆ. ಅಯ್ಯೋ ಏನಪ್ಪ, ಪ್ಲಾಸ್ಟಿಕ್ ತಿಂದು ಸತ್ತೋಗೈತಲ್ಲ, ಏನೋ ಮಾಡೋಕ್ಕಾಗಲ್ಲ. ಇಲ್ಲ ಹಣೆ ಬರ. ಕುಣಿದು ದರಗಿಳಿದು ಓಯ್ ಓಯ್ ಕುಣಿದು ದರಗಿಳಿದು ಓಯ್ ಓಯ್ ಪ್ಲಾಸ್ಟಿಕ್ನ ಬುಟ್ಟ ಓಯ್ ಓಯ್ ಪ್ಲಾಸ್ಟಿಕ್ನ ಬುಟ್ಟ ಓಯ್ ಓಯ್. ಮುಂದೆ ಇನ್ನೂರ್ಗು ನೋಡ್ತೀನಿ. ಈ ಊರಲ್ಲಿರೋ ಎಲ್ಲ ಹಸು ಪ್ರಾಣಿಗಳನ್ನೆಲ್ಲ ಸಾಯಿಸ್ತೀನಿ. ಇದೇ ರೀತಿ ನೀವು ಪ್ಲಾಸ್ಟಿಕ್ ಅನ್ನು ಬೆಳೆಸುತ್ತಿದ್ದರೆ ದಿನ ಒಬ್ಬರಲ್ಲ ಒಬ್ಬರು ದಿನ ಸಾಯುತ್ತಾರೆ. ಆದ್ದರಿಂದ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಆರೋಗ್ಯವಂತರಾಗಿ ಎಂದು ಹೇಳುತ್ತಾ ನಾವೆಲ್ಲರೂ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇವೆ.